ಪ್ರಾಚೀನ ದಕ್ಷಿಣ ಭಾರತದ ಶಕ್ತಿಶಾಲಿ ಚಕ್ರವರ್ತಿಯೊಬ್ಬನು ರಾಜರಾಜ ಚೋಳನ್. ಅವನು ಚೋಳ ವಂಶದ ಅತ್ಯಂತ ಪರಾಕ್ರಮಶಾಲಿ ಮತ್ತು ಪ್ರಸಿದ್ಧ ರಾಜನಾಗಿದ್ದ. ಅವನ ಕಾಲದಲ್ಲಿ ಈಸವಿಯ 985 ರಿಂದ 1014 ರ ಅವಧಿ ಚೋಳ ಸಾಮ್ರಾಜ್ಯವು ತನ್ನ ಗರಿಮೆಯ ಶಿಖರವನ್ನು ತಲುಪಿತ್ತು. ರಾಜರಾಜನು ಕೇವಲ ಯುದ್ಧಗಳಲ್ಲಿ ಮಾತ್ರವಲ್ಲ. ರಾಜರಾಜ ಚೋಳನು 1008-1020 ಈಸವಿ ದಕ್ಷಿಣ ಭಾರತದ ಪ್ರಸಿದ್ಧ ಚೋಳ ಸಾಮ್ರಾಜ್ಯದ ಮಹಾನ್ ಸಮ್ರಾಟನಾಗಿದ್ದ. ಇವನ ಮೂಲ ಹೆಸರು ಅರಿಮೊಳಿ ವರ್ಮನಾಗಿದ್ದು, ರಾಜರಾಜ ಎಂದು ಪಟ್ಟಾಭಿಷೇಕಗೊಂಡ ಬಳಿಕ ಚೋಳ ವಂಶದ ಶ್ರೇಷ್ಠರಾಜನಾಗಿ ಹೊರಹೊಮ್ಮಿದನು. ಅವನು ಚೋಳ ಸಾಮ್ರಾಜ್ಯವನ್ನು ಆಂಧ್ರ, ಕರ್ನಾಟಕದಿಂದ ಶ್ರೀಲಂಕಾ ಮತ್ತು ಮಲಯದ್ವೀಪಗಳವರೆಗೆ ವಿಸ್ತರಿಸಿದ. ರಾಜರಾಜ ಚೋಳನು ಉತ್ತಮ ಆಡಳಿತಗಾರ, ಸಾಹಸಿ ಯೋಧ ಮತ್ತು ಧರ್ಮಪರಾಯಣ ಶ್ರೇಷ್ಠರಾಜನಾಗಿದ್ದ. ಅವನು ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದ ಮಹಾನ್ ಕಾರ್ಯಕರ್ತ. ಇದು ಚೋಳ ಕಾಲದ ಶ್ರೇಷ್ಠ ಶಿಲ್ಪಕಲೆಯ ಉದಾಹರಣೆಯಾಗಿದೆ. ಇವನು ತಮಿಳು ಭಾಷೆಗೆ ಮಹತ್ವ ನೀಡಿ ಶೈವ ಸಂಸ್ಕೃತಿಯನ್ನು ಉತ್ತೇಜಿಸಿದನು. ಅವನ ಕಾಲದಲ್ಲಿ ವ್ಯಾಪಾರ, ಕಲೆ, ಸಂಸ್ಕೃತಿ ಹಾಗೂ ಸಾಹಿತ್ಯ ಬಹುಮಾನ್ಯವಾಗಿ ಬೆಳೆಯಿತು. ನೌಕಾಪಡೆಯ ಮೂಲಕವೂ ರಾಜರಾಜನ ರಾಜಕಾರಣ, ಧರ್ಮ ಹಾಗೂ ಕಲೆಗಳಲ್ಲಿ ಅವನು ತೋರಿಸಿದ ಶ್ರೇಷ್ಠತೆ, ಇವನು ಇತಿಹಾಸದಲ್ಲಿ ಮಹಾಚೋಳನು ಎಂಬ ಖ್ಯಾತಿಗೆ ಪಾತ್ರನಾದನು.